Easy and slow English. Some common phrases. Some common phrases. ಕಾಮನ್ ಫ್ರೇಸಸ್ನ ಬಗ್ಗೆ ನೋಡುವಾಗ ಮುಂಚೆ ಒಂದು ಕ್ಲಾಸ್ ಆಲ್ರೆಡಿ ಮಾಡಿ ಆಗಿದೆ, ಈಗ ಎರಡನೇ ಕ್ಲಾಸ್ ಆಗಿದೆ. ಅದು ಒಂದೊಂದಾಗಿ ನೋಡೋಣ. ಅಪ್ಸ್ ಆ್ಯಂಡ್ ಡೌನ್ಸ್. ಅಪ್ಸ್ ಆ್ಯಂಡ್ ಡೌನ್ಸ್ ಅಂದರೆ ಪ್ರಾಸ್ಪಿರಿಟಿ ಆ್ಯಂಡ್ ಅಡ್ವರ್ಸಿಟಿ. ಪ್ರಾಸ್ಪಿರಿಟಿ ಅಂದರೆ ಅಭಿವೃದ್ಧಿ, ಅಡ್ವರ್ಸಿಟಿ ಅಂದರೆ ಅದಕ್ಕೆ ಆಪೋಸಿಟ್ ಆಗಿ ಬಂದಿದೆ, ಇಳಿಯುವುದು ವಿಷಯದಲ್ಲಿ ಬಂದಿದೆ. ಸೊ ಪ್ರಾಸ್ಪಿರಿಟಿ ಆ್ಯಂಡ್ ಅಡ್ವರ್ಸಿಟಿನ ಹೇಳುವಾಗ ಏರಿಳಿತಗಳು. ನೆಕ್ಸ್ಟ್ ವಾಶ್ ಔಟ್. ವಾಶ್ ಔಟ್ ಅಂದರೆ ಕಂಪ್ಲೀಟ್ ಫೇಲಿಯರ್ ಆಫ್ ಎ ಪರ್ಸನ್ ಆರ್ ಥಿಂಗ್. ವಾಶ್ ಔಟ್ ಅನ್ನು ಹೇಳುವಾಗ ಒಂದು ವ್ಯಕ್ತಿಯದು ಅಲ್ಲ, ಆದರೆ ಒಂದು ವಿಷಯ ಬಗ್ಗೆ ಹೇಳುವಾಗ ಅದು ಕಂಪ್ಲೀಟ್ ಆಗಿ ಫೇಲಿಯರ್ ಆಗಿದೆ ಅಂತ ಹೇಳ್ತದೆ, ನಾಶವಾಗಿ ಹೋಗಿದೆ ಅಂತ ಹೇಳ್ತದೆ. ಓಕೆ, ನೆಕ್ಸ್ಟ್ ಪಾರ್ಟ್ ಆ್ಯಂಡ್ ಪಾರ್ಸಲ್. ಪಾರ್ಟ್ ಆ್ಯಂಡ್ ಪಾರ್ಸಲ್ ಅನ್ನು ಹೇಳಿದರೆ an essential element in an arrangement. ಸ್ವಲ್ಪ ಅರೇಂಜ್ಮೆಂಟ್ಸಿನ ಬಗ್ಗೆ ಹೇಳುವಾಗ ಅದು ಎಸೆನ್ಷಿಯಲ್ ಆಗಿ ಅಗತ್ಯವಾಗಿ ಬೇಕಾದ ಒಂದು ವಿಷಯ, ಅದರ ಬಗ್ಗೆ ಹೇಳುವಾಗ ಪಾರ್ಟ್ ಆ್ಯಂಡ್ ಪಾರ್ಸಲ್ ಅಂತ ಹೇಳ್ತದೆ. ಹೈ ಆ್ಯಂಡ್ ಡ್ರೈ ಅಂದರೆ ಇನ್ ಎ ಡಿಫಿಕಲ್ಟ್ ಸಿಚುವೇಶನ್, ಕಷ್ಟವಾದ ಒಂದು ಸಾಹಚರ್ಯದಲ್ಲಿ ಹೋಗುವ ವಿಷಯಕ್ಕೆ ಹೈ ಆ್ಯಂಡ್ ಡ್ರೈ ಎಂದು ಹೇಳುತ್ತದೆ. ಇದೇ ಥರ ಪ್ರಾಕ್ಟೀಸ್ ಮಾಡಬೇಕು. ತುಂಬ ಪ್ರಾಕ್ಟೀಸ್ ಮಾಡುವಾಗ ಇಂಗ್ಲೀಷ್ನಲ್ಲಿ ಸ್ವಲ್ಪ ಜ್ಞಾನ ಜಾಸ್ತಿ ಬರುತ್ತದೆ, ನಾಲೆಡ್ಜ್ ಜಾಸ್ತಿ ಆಗುತ್ತದೆ. ಸೊ ಅದು ನಿಮಗೆ ಅಗತ್ಯವಾದ ಟೈಮಲ್ಲಿ ಎಲ್ಲ ಯೂಸ್ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.